ನಮಸ್ಕಾರ ರೀ ಸರ. ಎಲ್ಲ ರೈತ ಬಾಂಧವ್ರಿಗೆ ನಮಸ್ಕಾರ ರೀ. ನನ್ನ ಹೆಸರು ಮೆಹಬೂಬ್ ರೀ, ಕೊಡೇಕಲ್ ಸರ್ ನೇಮ್ ರೀ. ಸಾವಯವ ಗೊಬ್ಬರ ಹಾಕಿ ನೋಡ್ರಿ, ಕುಬಾ ಸಾಯಿಲ್ ಕಂಡೀಷನರ್ ರೀ. ಸಾವಯವದಾಗ ಬೆಳೆದೀವಿ ನೋಡ್ರಿ ಕಬ್ಬಿಗೆ. ಹಸಿ ಹೆಚ್ಚಾಗಿ ಬಿದ್ದದ್ರಿ, ಉದ್ದು ಬೆಳೆದ 24 ಗಣಿ ಕಬ್ಬು ಅದ ರೀ. ಗಾಳಿಗೆ ಬೆಳಗತ್ತದ್ರಿ ಕಬ್ಬಿಗೆ. ಬೆಸ್ಟ್ ರಿಸಲ್ಟ್ ಅದ ನೋಡ್ರಿ. ಎಲ್ಲರೂ ಬೆಳಿಬೋದು, ಬೆಸ್ಟ್ ಅದ ರಿಸಲ್ಟ್. ಎಷ್ಟು ಹಸಿ ಆದಂದ್ರು ಹಿಂಗೆ ಬೆಳೆದ ನೋಡ್ರಿ. ಇನ್ನಾದ್ರೂ ಹಸಿ ಅದ ನೋಡ್ರಿ. ನೀರು ಅದಾವ್ರಿ, ನೋಡ್ಬೋದು. ಬಿದ್ದದ್ರಿ ಇಲ್ಲಿ ಕಬ್ಬ ಉದ್ದಾಗಿ ಭಾಳ. ಎಲ್ಲ ಹೊರಗಿಂದ ಇಲ್ಲಿ ಒಳಗೆ ಹೋಗಿ ತೋರಿಸ್ತೀನಿ ತಡ್ರಿ ಒಂದು ನಿಮಿಷ. ಕೆಸರು ಅದ ರೀ ಒಳಗೆ ಭಾಳ, ನೋಡ್ಬೋದು ನೀರು ಹಂಗೆ ಹರಿತಾವ್ರಿ. ಆರ್ಗ್ಯಾನಿಕ್ ಗೊಬ್ಬರ ಇದು, ಕುಬಾ ಸಾಯಿಲ್ ಕಂಡೀಷನರ್. ಎಲ್ಲರೂ ಹಾಕಿ ಚಲೋ ಆದ್ರಿ ಗೊಬ್ಬರ. ಅದೇ ಉಪಯೋಗ ಮಾಡ್ಲತ್ತೀನಿ ರೀ, 3 ವರ್ಷ ಐತಿ ಈಗ. ನಮಸ್ಕಾರ. ಕಳೆದ 3 ವರ್ಷಗಳಿಂದ ಸತತ ಯಶಸ್ಸಿನೊಂದಿಗೆ ಕುಬಾ ಉತ್ಪನ್ನಗಳನ್ನು ಬಳಸುತ್ತಿರುವ ಕುರ್ಬುಟಳ್ಳಿ ಅಲ್ಮೆಲ್ಲ ಪ್ರಗತಿಪರ ರೈತ ಜಾನ್ ಮೆಹಬೂಬ್ ಸಾಬ್ ಅವರನ್ನು ಭೇಟಿ ಮಾಡಿ
ಆಗಸ್ಟ್ 2, 2025ರಂದು ಹಂಚಿಕೊಳ್ಳಲಾದ ಈ ಇತ್ತೀಚಿನ ವಿಡಿಯೋದಲ್ಲಿ ಅವರು ತಮ್ಮ ಕಬ್ಬಿನ ಬೆಳೆಯ ಸಮೃದ್ಧ ಸ್ಥಿತಿಯನ್ನು ಹೆಮ್ಮೆಯಿಂದ ಪ್ರದರ್ಶಿಸುತ್ತಾರೆ. ಕಬ್ಬಿನಿಂದ ಮಾವಿನ ತೋಟಗಳವರೆಗೆ ಮತ್ತು ಈಗ ಜೋಳದವರೆಗೆ ಜಾನ್ ಅವರ ಹೊಲಗಳು ನೈಸರ್ಗಿಕ ಬೆಳವಣಿಗೆ, ಆರೋಗ್ಯಕರ ಮಣ್ಣು ಮತ್ತು ಸುಸ್ಥಿರ ಕೃಷಿಯ ಪ್ರಬಲ ಕಥೆಯನ್ನು ಹೇಳುತ್ತವೆ. ಕುಬಾ ಅವರ ಪರಿಸರ ಸ್ನೇಹಿ ಮತ್ತು ವೆಚ್ಚ ಪರಿಣಾಮಕಾರಿ ಪರಿಹಾರಗಳಲ್ಲಿನ ಅವರ ನಂಬಿಕೆಯು ಅವರಿಗೆ ವರ್ಷದಿಂದ ವರ್ಷಕ್ಕೆ ಅತ್ಯುತ್ತಮ ಇಳುವರಿ ಮತ್ತು ಬಲವಾದ, ಆರೋಗ್ಯಕರ ಬೆಳೆಗಳನ್ನು ತಂದಿದೆ. ಪ್ರಕೃತಿಯೊಂದಿಗೆ ಕೃಷಿ ಮಾಡುವುದೇ ಭವಿಷ್ಯ ಎಂದು ತೋರಿಸುವ ಜಾನ್ ಮೆಹಬೂಬ್ ಸಾಬ್ನಂತಹ ರೈತರನ್ನು ನಾವು ವಂದಿಸುತ್ತೇವೆ. ಇನ್ನಷ್ಟು ತಿಳಿದುಕೊಳ್ಳಲು ಅಥವಾ ಜಾನ್ ಅವರೊಂದಿಗೆ ನೇರವಾಗಿ ಮಾತನಾಡಲು ಮತ್ತು ರೈತ ನೆರೆಬಿ ಫಾರ್ಮ್ಗೆ ಭೇಟಿ ನೀಡಲು ಸ್ವಾಗತ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಬರೋಬ್ಬರ ನಮ್ದಾದ್ರೆ ಫೈದಾ ಸರ್, ನಿಮ್ಗೇನಿಲ್ರಿ. ನಮ್ ಫೈದಾ ಸಂಬಂಧ ಮಾಡಂಗ್ರಿ. ನಮ್ ಹೊಲ ಉಳಿತದ್ರಿ ಸರ್. ಅದು ಇದು ಉಳ್ಕಿದ್ ಆಗ್ರಿ ಸರ್, ಗೊಬ್ಬರ ಸುಟ್ಟು ಹೋಗ್ತದ್ರಿ ನೆಲ. ಇದು ಹೊಲ ಉಳಿತದ್ರಿ, ಇದಕ್ ಮಣ್ಣು ಉಳಿತದ್ರಿ, ಎರಿ ಹುಳ ಆತಾರ ಸರ್ ಒಳಗ್ರಿ. ನಿಂಬಲ್ಲಿ ಎರಿಹುಳು ಅವ್ರಿ ಸರ್, ದವಸೆಗೆ ಅವ್ರಿಗೆ. ಸರ್. ಈಗ ಎದಕ್ಕೆ ಕೊಯ್ಲಕ್ ಬಂದಿ? ಕಬ್ಬಿಗೆ ಒಯ್ಲಿತ್ರಿ ಸರ್, ಮೆಕ್ಕೆಜೋಳ ಕೊಯ್ಲಿಕತ್ತೀನಿ ಸರ್. ಅವು ಎರಡು ತರ ಸರ್. ನಿಮ್ ಖರ್ಚು ಹೆಂಗ ಅನಿಸ್ತದ? ಖರ್ಚು ಬಾಳ ಕಮ್ಮ ಅವ್ರ ಸರ್. ಕಡಿಮೆ ಅದ. ಕಮ್ಮ. ನೀರಿನ ಹೆಂಗದ? ನೀರು ಬಾಳ ಕಮ್ ತೋತಾರ ಸರ್. ನೀರು ನೀರ್ ಕಮ್ ತೋತಾರಿ, ಹೊಲ ಮೆತ್ತಗಿರ್ತದ್ರಿ. ಹ್ಞೂ. ಬೆಳಿ ಚಂದ ಬರ್ತದ ಸರ್, ಯಾವ್ದು ರೋಗ ಬರಲ್ರಿ ಸರ್. ಓಕೆ. ರೋಗೇ ಬರಲ್ರಿ ಸರ್. ಗ್ರೀನ್ ಹೆಂಗ ಈ ಸದ್ಯ ಸ್ಟಾರ್ಟಿಂಗ್ ಹೆಂಗ್ ಹಾಕಿರ್ತೀವಿ ನೋಡ್ರಿ ಸರ್, ಕಬ್ಬ ಹಚ್ಚಿಗಿರ್ತವ್ರಿ ಸರ್. ಕಡಿಯತನಾದ್ರು ಅಷ್ಟೇ ಹಚ್ಚಿಗಿರ್ತದ್ರಿ ಸರ್. ಹೊಟ್ಟೆ ಕಲರ್ ಚೇಂಜ್ ಆಗಲ್ರಿ ಸರ್, ರೋಗನು ಬರಲ್ರಿ ಸರ್. ಅದಕ್ಕೆ ನೆಲ ಹೆಂಗಾಗಿದ್ರಿ? ನೆಲ ಮೆತ್ತಗಾದ್ರಿ ಸರ್. ಮೆತ್ತಗಾಗಿದ್ರಿ. ನಿಮ್ ಬೆಳಿಗೆ ಮತ್ ನಿಮ್ ಸುತ್ತಮುತ್ತ ಕಬ್ಬಿನ ಬೆಳಿ ಏನ್ ಫರಕ್ ಅದ ರೀ? ಬಾಳ ಫರಕ್ ಅದ್ರಿ ಸರ್. ಅಂದ್ರೆ ಏನ್ ಅಂತಾರ? ಈಗ ನೆಕ್ಸ್ಟ್ ನಮ್ ಬಾಜು ಇದ್ದವ್ರಿಗೆ ಕಬ್ಬಿಗೆ ರೋಗ ಅವ್ರ ಸರ್, ನಮ್ ಕಬ್ಬಿಗೆ ರೋಗ ಇಲ್ಲ, ಏನಿಲ್ರಿ ಸರ್. ಮೆಹಬೂಬ್ ಸಾಬ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ರಾಜೇಂದ್ರ ಕುಬಾರಿ. ಮೆಹಬೂಬ್ ಸಾಬ್ ನಿಮ್ದು ಕುರುಬ ಕುರುಬ್ದಳ್ಳಿ. ಇದು ಯಾವ ತಾಲೂಕು ಯಾವ್ದು ಬರ್ತದ್ರಿ? ಸಿಂದಗಿ ಆಲ್ಮೇಲೆ. ಆಲ್ಮೇಲೆ ಆಗ್ಯದೇನ್ರಿ? ಅಣ್ಣ, ನೀವು 11 ತಿಂಗಳ ಕೆಳಗೆ ನನಗೊಂದು ವಿಡಿಯೋ ಕೊಟ್ಟಿದ್ರಿ. ಇದೇ ಕುರ್ಚಿ ಮ್ಯಾಗ ಕೂತು ನನಗೆ 11 ತಿಂಗಳ ಕೆಳಗೆ ಕೊಟ್ಟಿದ್ರಿ. ಅವಾಗ ನೀವು ಕಬ್ಬಿನ ಸಲ ಒಯ್ದಿದ್ರಿ ಕಾಣಿಸ್ತದ್ರಿ. ಬರೋಬರ್ರಿ ಅಣ್ಣಾರ? ನಿಮ್ಗ ಈಗ ಕಬ್ಬಿನ ಸಲಗ ಎಷ್ಟ್ ಚೀಲ ಕೊಟ್ರಿ ಎಕರೆಕ್? 15 ಕೊಟ್ಟಿನಿ. 15 ಕೊಟ್ಟಿರಿ. ಅಂದಾಜ ನಿಮ್ಗ ಈಗ ಕಬ್ಬು ಏನದಲ್ಲ ನಿಮ್ದು ಹೋಗ್ಯದಂತ ಹೇಳಿದ್ರಿ ನೀವು. ನಿಮ್ಗ ಅವರೇಜ್ ಹೆಂಗ್ ಬಿದ್ದದ್ರಿ? ಎವರೇಜ್ ಚಲೋ ಅದ ಸರ್. ಚಲೋ ಅಂದ್ರ ಎಷ್ಟು ಅಂದಾಜ ಒಂದ್ ಎಕರೆಗೆ ಎಷ್ಟು ಬಿತ್ರಿ ನಿಮ್ಗ? 60 ಟನ್ ಅವರೇಜ್. ಅಂದ್ರೆ 12 ತಿಂಗಳಿಗೆ ಆಗ್ಬೇಕು. ಆದ್ರೆ ನೀವು ಜಲ್ದಿ ಕೊಟ್ಟಿರಿ, ಅದಕ್ಕೆ ಜರ ಕಮ್ ಬಂದದ ಅಂತ ಹೇಳ್ರಿ. ಯಾಕ ತಿಂಗಳ ಟೈಮ್ ಮುಗುದಿಲ್ಲ, ಅದಕ್ಕೆ ಮುಗುದಿಲ್ಲ ಸರ್. 8 ತಿಂಗಳಿಗೆ ಹೋಗ್ಯಾರ ಸರ್. 8 ತಿಂಗಳಿಗೆ 40 ಟನ್ ಬಂದ ಅಂತಂದ್ರಿ. ಅಂದ್ರ ತಿಂಗಳಿಗೆ 5 ಟನ್ ಲೆಕ್ಕ ಬಿತ್ತು. ಅಂದ್ರೆ 12 ತಿಂಗಳಿಗೆ 60 ಟನ್ನೇ ಆಯ್ತಲ್ರಿ ಲೆಕ್ಕ. ಸ್ವಲ್ಪ ನಾವು ಜಲ್ದಿ ಕಳಿಸಿದೇವ್ರಿ ಸರ್. ಇರ್ಲಿ. ಈ ಸಲ ನೀವು 12 ತಿಂಗಳು ಇಡಕತ್ತಿರ್ಲ ಸರ್. ನಿಮ್ ಕಡಿ ಸಲ 60 ಬಂದ್ರಿ. ಈ ಸಲ ನಿಮ್ಗೆ ಏನಿಲ್ರಿ, ಹೆಚ್ಚಿಗೆ ಬರ್ತದ್ರಿ ಮೆಹಬೂಬ್ ಸಾಬ್. ಈ ಸಲ ಚಲೋ ಅದ್ರಿ, ಬೆಸ್ಟ್ ಅದ ಸರ್. ಇಲ್ಲ, ಬಂದೇ ಬರ್ತದ್ರಿ. ನೀವು 4 ಫೀಟ್ ಸಾಲ ಮಾಡಿರಿ, ಮರಿ ಸಂಖ್ಯೆ ಮೇಂಟೈನ್ ಮಾಡಿರ್ಲಿ. ಮಾಡಿರಿ. ಎಷ್ಟು 3 ಬಿಟ್ಟಿರಿ? 3 ಸರ್. 3 4 ಅದ್ರ ಅಟ್ಟಿನ ಹೇಳದ ಪ್ರಕಾರ ಅದು ಮೇಂಟೈನ್ ಮಾಡ್ರಿ. ಇದು ಒಂದಾಯ್ತು. ಮತ್ತೀಗ ನಿಮ್ಮಲ್ಲಿ ಮಾವಿನ ಗಿಡ ಇದ್ದು ರೀ ಮೆಹಬೂಬ್ ಸಾಬ್. ಆ ಮಾವಿನ ಗಿಡದ ಹೆಂಗ ಅದರಿ ಈಗ? ಚಲೋ ಅದ ಸರ್. ಚಂದವರಿ. ಬಾರಿ ಚಂದ ಅದ ಸರ್ ಗಿಡ. ಚಂದ ಆಗ್ಯದ್ರಿ. ಈಗ ಮತ್ತೀಗ ನೀವು ಗೊಬ್ಬರ ಒಯ್ಲಕ್ ಬಂದಿರಿ ಮೆಹಬೂಬ್ ಸಾಬ್. ಈಗ ಎದಕ್ಕೆ ಕೊಯ್ಲಕ್ ಬಂದಿರಿ? ಕಬ್ಬಿಗೆ ಒಯ್ಲಿತ್ರಿ ಸರ್, ಮೆಕ್ಕೆಜೋಳ ಕೊಯ್ಲಿಕತ್ತೀನಿ ಸರ್. ಅವು ಎರಡು ತರ ಸರ್. ನಿಮ್ ಖರ್ಚು ಹೆಂಗ ಅನಿಸ್ತದ? ಖರ್ಚು ಬಾಳ ಕಮ್ಮ ಅವ್ರ ಸರ್. ಕಡಿಮೆ ಅದ. ನೀರಿನ ಹೆಂಗದ? ನೀರು ಬಾಳ ಕಮ್ ತೋತಾರಿ ಸರ್. ನೀರು ಕಮ್ ತೋತಾರಿ, ಹೊಲ ಮೆತ್ತಗಿರ್ತದ್ರಿ. ಹ್ಞೂ. ಬೆಳಿ ಚಂದ ಬರ್ತದ ಸರ್, ಯಾವ್ದು ರೋಗ ಬರಲ್ರಿ ಸರ್. ಓಕೆ. ರೋಗೇ ಬರಲ್ರಿ ಸರ್. ಗ್ರೀನ್ ಹೆಂಗ ಈ ಸದ್ಯ ಸ್ಟಾರ್ಟಿಂಗ್ ಹೆಂಗ್ ಹಾಕಿರ್ತೀವಿ ನೋಡ್ರಿ ಸರ್, ಕಬ್ಬ ಹಚ್ಚಿಗಿರ್ತವ್ರಿ ಸರ್. ಕಡಿಯತನಾದ್ರು ಅಷ್ಟೇ ಹಚ್ಚಿಗಿರ್ತದ್ರಿ ಸರ್. ಹೊಟ್ಟೆ ಕಲರ್ ಚೇಂಜ್ ಆಗಲ್ರಿ ಸರ್, ರೋಗನು ಬರಲ್ರಿ ಸರ್. ಅದಕ್ಕೆ ಮತ್ತೇನ್ ನಿಮ್ ಫರಕ್ ಅನ್ಸದ್ರಿ ನಮ್ ಕೂಬಾ ಸಾಯಿಲ್ ಕಂಡೀಷನ್ ಉಪಯೋಗಿಸಿದಾಗ? ಏನ್ ಹೇಳುದು? ಇಳುವರಿ ಜಾಸ್ತಿ ಬರ್ತದ್ರಿ ಸರ್. ಓಕೆ. ಅದು ಬಿಟ್ಟು ಖರ್ಚು ಕಮ್ಮಿ ಅಂತ ಹೇಳಿದ್ರಿ. ನೆಲದಾಗ ನೆಲ ಹೆಂಗಾಗಿದ್ರಿ? ನೆಲ ಮೆತ್ತಗಾದ್ರಿ ಸರ್. ಮೆತ್ತಗಾಗಿದ್ರಿ. ನಿಮ್ ಬೆಳಿಗೆ ಮತ್ ನಿಮ್ ಸುತ್ತಮುತ್ತ ಕಬ್ಬಿನ ಬೆಳಿ ಏನ್ ಫರಕ್ ಅದ ರೀ? ಬಾಳ ಫರಕ್ ಅದ್ರಿ ಸರ್. ಅಂದ್ರೆ ಏನ್ ಅಂತ? ಈಗ ನೆಕ್ಸ್ಟ್ ನಮ್ ಬಾಜು ಇದ್ದವ್ರಿಗೆ ಕಬ್ಬಿಗೆ ರೋಗ ಅವ್ರ ಸರ್, ನಮ್ ಕಬ್ಬಿಗೆ ರೋಗ ಇಲ್ಲ, ಏನಿಲ್ರಿ ಸರ್. ಅಚ್ಚಾ, ರೋಗ ಬಟ್ಟೆ ಏನು ಇಲ್ರಿ ಸರ್. ನಿಮ್ ಎಲಿಗಳು ಹೆಂಗ್ ದೊಡ್ಡವರಿ? ಅಗಲವ ಸರ್. ಅಗಲವ. ನಿಮ್ ಎಲಿ ಚಮಕಾಸ್ಲತ್ತವ್ರಿ? ಇಲ್ಲ, ಇದು ಮಿನ್ಸ್ತಾವ್ರಿ ಸರ್. ಮಿನ್ಸ್ತಾವಲ್ರಿ. ನೀವು ಮೆಹಬೂಬ್ ಸಾಬ್, ನೀವು ಬೇರೆ ರೈತರಿಗೆ ಏನಂತ ಹೇಳ್ತೀರಿ? ಬೆಳೆಸಿ ಹಾಕ್ಬೇಕ್ರಿ ಸರ್ ಇದು ಗೊಬ್ಬರ.
ಈ ಗೊಬ್ಬರ ಹಾಕ್ಬೇಕು ಹಾಕ್ಬೇಕು ಸಾವಯವದಾಗ ಮಾಡೇಬೇಕು ಹಾ ಮಾಡೇಬೇಕು ಸರ್ ಗೋಸಲ್ ಕಂಡೀಷನರ್ ಹಾಕಿಬೇಕು ಸರ್ ಅದು ಕೂಬಾ ಸಾಯಿಲ್ ಕಂಡೀಷನರ್ ಬೂಸ್ಟರ್ ಒಂದು ಉಪಯೋಗಿಸಿ ಬೂಸ್ಟರ್ ಹಾ ಸರ್ ಮತ್ತೆ ಗೋಕೃಪ ಅಮೃತನು ಹಾ ಮಾಡಿಬಿಡ್ರಿ ಮಾಡಿರಿ ಸರ್ ಮಾಡ್ರಿ ನೀವು ಕೊಟ್ಟಿದ್ರಲ್ಲ ಸರ್ ಅದು ಮಾಡಿರಿ ಸರ್ ಮಾಡ್ರಿ ಏನ್ ತಪ್ಪಿಲ್ಲ ಭಾಳ ಚಲೋ ಅದ ರೀ 4 ಮಂದಿ ಇದನ್ನು ಫಾಯ್ದಾನು ಆಗ್ತದ ನಿಮ್ ನೆಲನೂ ಚಂದ ಇರ್ತದ್ರಿ ನೆಲ ಹಾ ಸರ್ ನೆಲ ಉಳಿಸ್ಬೇಕಾದ್ರೆ ಮಾಡ್ಬೇಕು ಸರ್ ಅದು ನೀವು ಬೇರೆ ರೈತರಿಗೆ ಏನಂತ ಹೇಳ್ತೀರಿ ಬೆಳೆಸ್ಬೇಕು. ಇಲ್ಲ ಇದು ಗೊಬ್ಬರ ಉಪಯೋಗಿಸೋದಲ್ಲ ಸಾವಯವದಾಗ ಯಾಕೆ ಮಾಡ್ಬೇಕಂತ ಫಲ ಉಳಿತಿದ್ರಿ ಸರ್ ಯಾರ ಸಲಗ ನಿಮ್ ನಮ್ ಮುಂದೆ ಸಲಗ ಮಕ್ಕಳ ಸಲಗ ನಿಮ್ ಸಲಗ ನಿಮ್ ಸಲಗ ಇಲ್ಲ ಸರ್ ನಮ್ ಸಲಗ ಉಳಿತಿದ್ರಿ ಸರ್ ಅದು ಬರೋಬ್ಬರ ನಮ್ದಾದ್ರೆ ಫೈದಾ ಸರ್ ನಿಮ್ಗೆ ನಮ್ ಫೈದಾ ಸಂಬಂಧ ಮಾಡಂಗ್ರಿ ನಮ್ ಹೊಲ ಉಳಿತಿದ್ರಿ ಸರ್ ಅದು ಇದು ಉಳ್ಕಿದ್ ಆಗ್ರಿ ಸರ್ ಗೊಬ್ಬರ ಸುಟ್ಟು ಹೋಗ್ತದ್ರಿ ನೆಲ ಇದು ಫಲ ಉಳಿತದ್ರಿ ಇದಕ್ಕೆ ಮಣ್ಣು ಉಳಿತದ್ರಿ ಎರಿ ಹುಳ ಆತಾರ ಸರ್ ಒಳಗ್ರಿ ಅಚ್ಚಾ ನಿಮ್ಮಲ್ಲಿ ಎರೆಹುಳು ಸರ್ ದವಶಗೆ ಅವ್ರಿಗೆ ಹಾ ಸರ್ ಠೀಕ್ ಅದ್ರಿ ಈ ಸಲ ಮತ್ ಒಯ್ಲಕ್ ಬಂದಿ ಹಾ ಒಯ್ಲಿಗೆ ಬಂದ್ರಿ ಸರ್ ನೀವು ಒಯ್ರಿ ನಿಮ್ಗೆ ಮುಂದಿನ ಸಲ ಹಂಗೇನ್ರ ಬೇಕಾಯ್ತು ಮಾಡ್ತು ಅಂತಂದ್ರೆ ನೀವು ಹೈರಾಣ ಬರ್ಬೇಡ್ರಿ ನೀವ್ ಹೇಳಿ ಯಾಕಂದ್ರೆ ಬೆಟ್ಟ ಆಗಿ ಖುಷಿ ಅದ ಖುಷಿ ಹಾ, ಅದ ಸರ್, ಅದಕ್ಕೆ ಬಾಳ ಬರ್ರಿ ಬಂದಿಲ್ಲ. ಇಲ್ಲ ಖುಷಿ ಆಯ್ತು ನೀವು ಸರ್ ಯಾಕಂದ್ರೆ ಒಮ್ಮೆ ಒಯ್ದು ಇಟ್ಟಿದ್ರಿ ಸರ್ ನಾ ಅದು ಹಾಕಿದ್ರಿ ನೆಕ್ಸ್ಟ್ ಅದಕ್ಕೆ ಸುಮ್ ಬೆಟ್ಟ ಆದಂಗ ಆಯ್ತು ಒಯ್ದಂಗನ ಆಯ್ತು ಬಂದಂಗ ಸರ್ ಬಾಳ ದಿನ ಆಯ್ತು ಖುಷಿ ಬೆಟ್ಟ ಆಯ್ತು, ಖುಷಿ ಆಗಿದ್ರಿ ಆಯ್ತು ಹಂಗೇನ್ ನಿಮ್ಗೆ ಹಂಗ ಎಮರ್ಜೆನ್ಸಿ ಇದ್ರೆ ಹೇಳ್ರಿ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೇನೆ ಹಾ, ಹಾ, ನೀವು ಹೇಳಿದ್ರಿ ಮನಸ್ಸಿಲ್ಲ ಸರ್. ಬೇಕಾದ್ರೂ ಹೇಳಿದ್ರು ಕಳಿಸ್ಕೊಡ್ತೇನೆ ಹೇಳಿದ್ರಲ್ರಿ ಸರ್ ಮತ್ತೆ ನಿಮ್ ಸುತ್ತಮುತ್ತ ಮಂದಿ ಯಾರಿಗಾರು ಬೇಕಾದ್ರೂ ಹೇಳ್ರಿ ಅದಕ್ಕೂ ಕಳಿಸ್ಕೊಡ್ತೇನೆ ಹಾ ಹಾ ಸರ್ ಥ್ಯಾಂಕ್ಸ್ ರಪ್ಪ ಓಕೆ ನಮಸ್ಕಾರ ಸರ್. ನಮಸ್ಕಾರ ಸರ್ ನಮಸ್ಕಾರ ಮೆಹಬೂಬ್ ಸಾಬ್ ನಮಸ್ಕಾರ ನಮಸ್ಕಾರ ಹಾ ರಾಜೇಂದ್ರ ಕುಬಾರಿಯಪ್ಪ ಅಣ್ಣಾರಿ ನಿಮ್ಮ ಊರ ಹೆಸರು ಏನ್ರಿ ನಿಮ್ದು ಮೆಹಬೂಬ್ ಸಾಬ್ ನಿಮ್ದು ನಮ್ ಕುರುಬ್ತಳ್ಳಿ ಕುರುಪ್ತಳ್ಳಿ ಅಂದ್ರ ಇದು ಯಾವ ತಾಲೂಕು ಆಲ್ಮೇಲ್ ತಾಲೂಕು ಆದ್ಮೇಲೆ ತಾಲೂಕು ಬಿಜಾಪುರ ಅಲ್ರಿ ಏನು ತಾಲೂಕು ಹಾ ಸಿಂದಗಿ ಬರ್ತೈತಿ ಅಣ್ಣಾರ ನೀವು ಕೂಬಾ ಸಾಯಿಲ್ ಕಂಡೀಷನರ್ ಮೊದಲು ಎಷ್ಟು ವರ್ಷದಿಂದ ಉಪಯೋಗಿಸತ್ತೀರಿ 1 ವರ್ಷ ಆಯ್ತು 1 ವರ್ಷ 1 ವರ್ಷ ಏನೇನು ಬೆಳಿಗ್ಗೆ ಉಪಯೋಗಿಸಿರಿ ಅಣ್ಣ ಕಬ್ಬಿಗೆ ಕಬ್ಬಿಗೆ ನಿಮ್ಗೆ ಹೆಂಗ್ ಅನಿಸ್ತದ್ರಿ ಅಣ್ಣಾರ ಇಲ್ಲಿ ಕಬ್ಬು ಚಲೋ ಅದು, ಕಬ್ಬು ಚಲೋ ಅದು ಬಿಟ್ಟು ಮತ್ತೇನು ಬೆಳೆದಿರಿ ನೀವು ಅದೇ ಕಬ್ಬಿಗೆ ಬೆಳೆದ ಕಬ್ಬಿಗೆ ಒಂದ ಅದು ಬಿಟ್ರೆ ಮತ್ತೇನು ಬೆಳೆದಿಲ್ಲ ಹಾ ಈಗ ಅದಕ್ಕೆ ಒಯ್ಲಕ್ ಬಂದಿರಿ ಅಣ್ಣ ಕಬ್ಬಿಗೆ ಒಯ್ಲಿಗೆ ಬಂದಿವಿ ಮತ್ತೆ ಕಬ್ಬಿಗೆ ಒಯ್ಲಕ್ ಬಂದಿರಿ ಹಾ. ನಿಮ್ಗ ಕಬ್ಬಿನ ಬೆಳವಣಿಗೆ ಹೆಂಗ ಅನಿಸ್ತದೆ ಇಲ್ಲಿ ಕಬ್ಬಿನ ಬೆಳೆ ಚಲೋ ಅದ ಚಲೋ ಅದ ನಿಮ್ ಟನ್ನೇಜ್ ಹೆಂಗ್ ಬರ್ತದ್ರಿ ಟಣ್ಣೆ ಚಲೋ ಅದ ಟನ್ನೇಜ್ ಚಲೋ ಅದ ಖರ್ಚು ಹೆಂಗ ಅನಿಸ್ತದೆ ಖರ್ಚು ಭಾಳ ಕಮ್ಮಿ ಅದ ಓಕೆ ಅಂದ್ರೆ ಈಗ ಕೆಮಿಕಲ್ ಗೊಬ್ಬರಕ್ಕೆ ಇದಕ್ಕೆ ಅಂದಾಜು ಮ್ಯಾಗ ಪರ್ಸೆಂಟೇಜ್ ಹೇಳ್ರಿ ಭಾಳ ಅರ್ಧಕ್ಕರ್ಧ ಹೆಚ್ಚಿಗೆ ಇದಾದ್ರಿ ಇದು ಕಮ್ಮಿ ಆದ್ರಿ ಇದು ರೀ ಅರ್ಧ. ಹೆಚ್ಚಿಗೆ ಆಗ್ತದ್ರಿ ಅದು ಕೆಮಿಕಲ್ದಾಗ ನಿಮ್ಗೆ ಹೆಚ್ಚಿಗೆ ಆಗ್ತದ ಅದ್ರ ಅರ್ಧ ಸನಿ ನಿಮ್ಗೆ ಇಷ್ಟೇ ಖರ್ಚು ಇದ್ರಾಗದ ಹಾ. ನಿಮ್ ಮಣ್ಣಿನಾಗ ಏನ್ ಫರಕ್ ಅನ್ಸುತ್ತೆ ಮಣ್ಣು ಭಾಳ ಮಿದು ಅದ ರೀ ಮಿದು ಅದ ಮಿದು ಅದ ರೀ ಮತ್ತೆ ಬೇರ ವೈಟ್ ಬೇರ್ ಜಾಸ್ತಿ ಬರ್ತಾವ್ರಿ ಕಬ್ಬಿಂದು. ಕಬ್ಬ್ ಬೆಳವಣಿಗೆ ಚಲೋ ಅದ್ರಿ ಓಕೆ ಯಾವ್ದು ರೋಗ ಬರಲ್ರಿ ಕಬ್ಬಿಗೆ ಓಕೆ ಅದ್ರ ನೀರನ್ನ ಜಾಸ್ತಿ ತೊಗೊಳಲ್ರಿ ಓಕೆ ಹಾ ನೀವು ಇದು ಬೆಳವಣಿಗೆ ಆಯ್ತು ಈಗ ಮತ್ತೆ ವಾಪಸ್ ಕಬ್ಬಿಗೆ ಒಯ್ಲಕ್ ಬಂದ್ರಿ ಹಾ. ಅಣ್ಣಾರ ನೀವು ಬೇರೆ ರೈತರಿಗೆ ಏನ್ ಹೇಳ್ತೀರಿ ಬೆಳೆಸ್ಬೇಕ್ರಿ ಇದು ರೀ ಬೆಳೆಸ್ಬೇಕಂತ ಹೇಳ್ತೀರಿ ಹ್ಮ್. ನೀವು ಈಗ ನಿಮ್ ಗೆಳೆಯರಿಗೆ ಕರ್ಕೊಂಡ್ ಬಂದಿರಿ ನಿಮ್ಮ ಹೆಸರು ಏನಂದ್ರಿ ಶಿವ ನಿಮ್ದು ನಮ್ಮ ಹೆಸರು ನಿಂಗನಗೌಡ ಪಾಟೀಲ್ ಅಂತ. ನೀವು ಅದೇ ಊರವ್ರಿ ಅವ್ನು ಅದೇ ಊರು. ನಿಮ್ದ್ರಿ ಅಪ್ಪ ಯಾವ ಊರು ನಿಮ್ದು ರೀ ಅದೇ ಸೇಮ್ ಊರು ಒಂದೇ ಊರು ಈಗ ನೀವು ಏನ್ ಬೆಳಿಬೇಕಂತ ಬಂದಿರಿ ನಾವು ಇದೇ ಸ್ವಲ್ಪ ಕಾದನ್ ಚಲೋ ಅದ ನೋಡ್ಕೊಂಡ್ ಬರಾಕತ್ ಬಾತ ಬಂದಿವ್ರಿ. ಅಚ್ಚಾ ಏನ್ ಎದಕ್ ಹಾಕ್ಬೇಕಂತೀರಿ ನಾವ್ ಈಗ ಹತ್ತಿವ್ರಿ ಹತ್ತಿ ಮತ್ರಿ ಮತ್ತ ತೊಗರಿ ಅದ. ಹತ್ತಿ ಮತ್ತು ತೊಗರಿ ಹ್ಮ್. ಫಸ್ಟ್ ಟೈಮ್ ನೀವು ಉಪಯೋಗಿಸ್ಕೊಂಡು ಹಾ, ಬಂದಿರಿ ಈ ನೀವು ಇಲ್ಲಿ ಬರ್ಬೇಕಾದ್ರೆ ವಜೆ ಏನದ್ರಿ ಅಂದ್ರೆ ಇದು ಗೊಬ್ಬರ ಬಗ್ಗೆ ನಿಮ್ಗೆ ಯಾರು ಮಾಹಿತಿ ಕೊಟ್ರು ಮಾಹಿತಿ ಕೊಟ್ಟು ಇವ್ರ ಮೈಬ್ ಸಾಬ್ ಕೊಟ್ಟಾರ. ಈ ಮೆಹಬೂಬ್ ಸಾಬ್ ಅವ್ರೆ ಕೊಟ್ರ ಮಾಹಿತಿ ಅದ್ರ ಸಲ ನೀವು ಇಲ್ಲಿ ಬಂದಿರಿ ಹೆಂಗ ನೀವು ಅವ್ರ ಹೊಲಕ್ ಹೋಗಿದ್ರಿ ಹೋಗಿದ್ದೆ ಸರ್. ಹೆಂಗ ಅನ್ಸ ಇಲ್ಲ, ಚಲೋ ಅದ ಸರ್. ಚಲೋ ಅದ ಅಂದ್ರೆ ಈ ಸಲ ಫಸ್ಟ್ ಟೈಮ್ ಉಪಯೋಗಿಸ್ಬೇಕಂತೀರಿ time ಅದೇ. ಅದಕ್ಕೆ ಹತ್ತಿಗೆ ಮತ್ತ ಉಳ್ಳಾಗಡ್ಡಿಗೆ ತೊಗರಿ ತೊಗರಿ ಟೀಕ್ ಅದರಿ ಸೊ ಈಗ ಒಯ್ಲಕ್ ಬಂದಿರ ಅಣ್ಣ ನೀವ್ ಎದಕ್ಕೆ ಯಾಕೆ ಬಂದಿರಿ ಈಗ ಉಳ್ಳಾಗಡ್ಡಿ ಸಲಾಗ ನಿಮ್ಗೆ ಎಲ್ಲ ಈಗ ಮಾಹಿತಿ ಕೊಟ್ಟಿದ್ ನಿಮ್ಗೆ ತಿಳಿತ್ರ ಏನ್ರ ಪ್ರಶ್ನೆ ಉಳ್ದಾವ್ರಿ ನಿಮ್ಗೆ ನಮ್ಮ ವಿಡಿಯೋ ಮತ್ತು ವೆಬ್ಸೈಟಿಗೆ ಹೋಗ್ರಿ ನಿಮ್ಗೆ ಮ್ಯಾಕ್ಸಿಮಮ್ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತದ್ರಿ ಮತ್ತೆ ನೀವು ಅದು ನೋಡಿದ್ಮ್ಯಾಗ ನಿಮ್ಗೆ ಏನ್ರ ಪ್ರಶ್ನೆ ಇದ್ದು ಏನಪ್ಪ ನಂಗೆ ತಿಳಿದಿಲ್ಲ ಅಂತ ನಾನು ಫೋನ್ ಮಾಡ್ರಿ ನಿಮ್ಗೆ ಹೇಳ್ಕೊಡ್ತೀನಿ ಅಟ್ ಒಂದೇ ಏನು ರಿಕ್ವೆಸ್ಟ್ ಅದ ಯಾವುದೇ ಬೆಳೆ ಮಾಡ್ಬೇಕಾದ್ರೆ ನಮ್ಮೊಂದು 15 ದಿವಸ ತಿಂಗಳು ಮೊದಲು ನೀವೇನು ಮಾಡ್ರಿ ಪದ್ಧತಿ ಪೂರ ಕಲ್ಕೋರಿ ಗೊಬ್ಬರ ಕೊಡೋದು ಒಂದೇ ಅಲ್ಲ ಬಾಕಿ ಏನು ಪದ್ಧತಿ ಒಂಬತ್ತು ನೀವು ಕಲ್ಕೊಂಡ್ರಿ ಅಂದ್ರೆ ಏನಾಗ್ತದೆ ನಿಮ್ಮ ಬೆಳೆ ಚಲೋ ಬರ್ತದೆ ನೀವು ಖರ್ಚು ಮಾಡಿದ್ದಕ್ಕೇನದಲ್ಲ ನನಗೆ ನಿಮ್ಮ ಬೆಳೆ ಚಲೋ ಬರ್ತಂದ್ರೆ ನನಗೆ ಖುಷಿ ಆಗ್ತದೆ ನಿಮ್ಮ ರೈತರಿಗೆ ಮೆಹಬೂಬ್ ಸಾಬ್ ಇದೆಲ್ಲ ಆಯ್ತು ರೈತರಿಗೆ ಏನು ಹೇಳ್ಬೇಕತ್ತೀರಿ 100% ಚಲೋ ಇರ್ತಾತ ಇಲ್ಲ ಕೂಬವ್ರು ನಿಮ್ಮ ದೋಸ್ತರು ಅಂತ ನೀವು ಹೇಳ್ತಿರ್ಬೇಕು ಮೆಹಬೂಬ್ ಸಾಬ್ ಇಲ್ರಿ ಬೆಳೆದಿನ್ರ ಹೊಲ್ದಾಗ ಬೆಳೆದ ಬಳಕೆ ಹೊಳ್ ನೆಕ್ಸ್ಟ್ ಟೈಮ್ ಬಂದಿನ್ರ ಬೆಳೆದಿನ್ರ ಬೆಳೆದ ಹಾಕಿನ್ರಿ ಅದು ಹ್ಞೂ 100ಕ್ಕೆ 100
ಕರೆಕ್ಟ್ ಕೊಡ್ತದ್ರಿ ಇದು ಕೆಲಸ ಮಾಡ್ತದ್ರಿ ಖಾತಾರಿ. ನೀವು ಕಡಿಸಲ ಏನ್ ಕಬ್ಬು ಬೆಳೆದಿದ್ರಿ ನಿಮ್ ಕಬ್ಬಿಗೆ ಬಗಲನ್ ಕಬ್ಬಿಗೆ ಏನ್ ಭಾಳ ಫರಕ್ ಡಿಫ್ರೆನ್ಸ್ ಅದ್ರಿ ಸರ್. ಅಂದ್ರೆ ಅಂದ್ರೆ ಹ್ಯಾಂಗ್ ಡಿಫ್ರೆನ್ಸ್? ನನ್ನ ಹೊಲ್ದಾಗ ಸರ್ 2 ಎಕರೆ ಇದು 2 ಎಕರೆ ಅದು ಮಾಡೀನಿ ಸರ್. ಓಹೋ ಕೆಮಿಕಲ್ ಮಾಡಿರಿ ನೀವು ಕಡಿ ವರ್ಷ ಫಸ್ಟ್ ಇಯರ್ ನೋಡ್ರಲ್ಲ ಏನ್ ತಪ್ಪದ ನೋಡ್ಬೇಕು 2 ಎಕರೆ ಅದು 2 ಎಕರೆ ಇದು ಮಾಡೀನಿ ಸರ್. ಅದ್ರ ಹೆಂಗ್ ಬಂದದ್ರಿ ಅಣ್ಣ? ಅದು ಖಾತಾ ಆದ ಬಳಿಕ ಖರ ಬರ್ತಾರ ಸರ್. ನೆಕ್ಸ್ಟ್ ಒಂದ್ 15 ದಿನ ಆದಾಗ ಅದು ಕಲರ್ ಚೇಂಜ್ ಆಗ್ತದೆ ಸರ್. ಈ ಕಬ್ಬು ಇದು ಕೊಬ್ಬರಿ ಸಾರ್ ಹಾಕಿ ನೋಡ್ರಿ ಸರ್, ಇದು ಕಲರ್ ಚೇಂಜ್ ಆಗಲ್ಲ ಸರ್. ಏನ್ ಫಸ್ಟ್ ಈ ಸ್ಟಾರ್ಟಿಂಗ್ ಹಸಿರು ಇರ್ತದ್ರಿ ಸರ್, ಅಷ್ಟೇ ಫ್ಯಾಕ್ಟ್ರಿ ಹೋಗೋದನ ಅಷ್ಟೇ ಇರ್ತದೆ ಫಸ್ಟೇ ಒಂದು ಇದು ಬರಲ್ರಿ. ಅವು ಏನ್ ಕರಿವು ಚುಟ್ಕಿ ಅವು ಇರ್ತಾವ ಅದ್ ರೋಗ ಬರಲ್ಲ ಸರ್. ಎದ್ರಾಗ್ರಿ ನಮ್ ಕಂಡೀಷನರ್ ಇದು ಎದಕ್ಕಂದ್ರಿ ಮೆಹಬೂಬ್ ಸಾಬ್, ಗಿಡ ಒಳಗಿಂದ ಗಟ್ಟಿತ್ತು ಅಂತ ಹೇಳ್ರಿ. ನೀವು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಮುದುಕ್ ಮನುಷ್ಯನ ಹೋಲ್ ನೀವೇ ಇದ್ರಿ ಅಂತ ಹೇಳ್ರಿ, ನಿಮ್ಗೆ 4 ದಿವಸ ಊಟ ಹಾಕ್ಲಿಲ್ಲ ಅಂತ ಹೇಳ್ರಿ, ಮಳೆ ಬತ್ತು ಚಳಿ ಬತ್ತು ಅಂದ್ರೆ ನಿಮ್ ನೆಗಡಿ ಕೆಂಪು ಬರ್ತದ, ಬರೋಬರ್ರಿ? ಅದೇ ನೀವು ಗಟ್ಮುಟ್ಟಿದ್ರಪ್ಪ, ನೀವು ಮಳೆಗೆ ಹೋಗಿ ಬಂದು ತಲೆ ಒರೆಸ್ಕೋತೀರಿ ಕೂಡ್ತೀರಿ. ಹಂಗಾಗಿ ಗಿಡಗಳಿಗೆ ಏನದಲ್ರಿ, ನೀವು ಚಲೋ ನೀವು ಅದಕ್ಕೆ ಆಹಾರ ಕೊಟ್ರಿ, ಅವಾಗ ಏನಾಗ್ತದ ಅದಕ್ಕೆ ರೋಗ ಹುಳ ಬರಲ್ರಿ. ಅದ್ರ ಸ್ವಂತ ಅದ್ರ ಮೇಲೆ ತಾಕತ್ತದ ಏನು ರೋಗ ಹುಳಕ್ಕೆ ತಡೆಯೋದು. ಆದ್ರೆ ಯಾವಾಗ ಅದಕ್ಕೆ ಊಟ ನೀವು ಕೊಟ್ಟಿದ್ರಿ, ಅದಕ್ಕೆ ಉಪವಾಸ ಹಾಕಿದ್ರಿ ಅಂದ್ರೆ ಅದು ಬಿಮಾರ್ ಬರ್ತದ್ರಿ. ಇದು ಮನುಷ್ಯ ಇದ್ದಂಗೆ ರೀ ಗಿಡ ರೀ, ಪಾಪ ಅದಕ್ಕೆ ಬಾಯಿ ಇಲ್ಲ ಇಟ್ಟೆ, ನಮ್ ಗಿಡ ಬಾಯಿ ಅದ ಒದರ್ಲಕ್ರಿ, ಅದಕ್ಕೆ ಪಾಪ ಬಾಯಿ ಇಲ್ಲ, ಅದಕ್ಕೆ ಇಟೆ ಫರಕ್ ಅದ ರೀ ಮೇವು ಸಾಬ್. ಅದು ಮಾನ್ ಗಿಡ ಸರ್ ಅದೇ ಕಬ್ಬನಾಗ್ರಿ. ಹ್ಞೂನ್ರಿ. ಅದು ಮೊದಲು ಯೂರಿಯಾ DAP ಅವು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ವಿ. ಹ್ಞೂನ್ರಿ ಹ್ಞೂನ್ರಿ. ಆ ಗಿಡಕ್ಕೆ ಹುಳ ಹತ್ತಿದ್ದು ರೀ. ಹ್ಞೂನ್ರಿ. ಹುಳ ಹತ್ತಿದ್ದು ಮತ್ ಒಣಗ್ತಿತ್ರಿ, ಹೂವ ಕಾಯಿ ಎಲ್ಲ ಆತಿದ್ರಿ ಸರ್. ಹೊಟ್ಟೆ ಮಾನ್ಕಾಯಿ ಆತಿದ್ರಿ, ಉದುರ್ತಿದ್ವು ರೀ. ಈಗ ಹಾಕ್ದಂಗ್ ಸುಮ್ ಮತ್ ಕಾಯಿ ಆಲತ್ತದ್ರಿ, ಗಿಡ ಫುಲ್ ಗ್ರೋತ್ ಅದ ರೀ. ಮತ್ತೊಂದ್ ನೆಕ್ಸ್ಟ್ ಏನು ಸ್ಪ್ರೇ ಇಲ್ಲ ಏನೂ ಇಲ್ಲ ಸರ್, ಬರೀ ಇದು ಇದ್ರಾಗದ್ರಿ ಸರ್, ಕಬ್ಬನಾಗೆ ಅದ ನಡುವಾದ್ರಿ. ಈಗ ಅದ್ರ ಸಲ ಕಾಯಿ ಕೊಟ್ಟದ್ರಿ, ಗಿಡ ಫುಲ್ ಫ್ರೆಶ್ ಅದ ರೀ. ನಿಮ್ಮ ಮಾವಿನ ಗಿಡದ ಒಂದು ಮಾತು ಹೇಳ್ಬಿಡ್ತೀನಿ ರೀ, ನೀವು ಯಾವಾಗ ಕಾಯಿ ಕೊಡ್ತದ ನೀವು ನಡುವು ಹೂವು ಬೆಳೆ ಟೈಮಿಗೆ ಮಾವಿನ ಗಿಡಕ್ಕೆ ನೋಡ್ಬೇಡ್ರಿ. ಅದಕ್ಕೆ ಮಾವಿನ ದೊಡ್ಡ ಗಿಡ ಇತ್ತು ಅಂದ್ರೆ ನಿಮ್ 4 ಅಥವಾ 5 ಕಿಲೋ ರೀ, ಸಣ್ಣ ಗಿಡ ಇದ್ರೆ 3 ಕಿಲೋ ರೀ. ಅಪ್ಪ ಯಾವ್ದ್ರಿ ಗಿಡ ಸೈಜ್ ನೋಡ್ಕೊಂಡು ಅಂದಾಜ ಹಾಕೋರಿ. 3 ಕಿಲೋ ವರ್ಷಕ್ಕೆ ರೀ, 3 ಅಥವಾ 4 ಕಿಲೋ ಅಥವಾ 5 ಕಿಲೋ ನೀವು ವರ್ಷಕ್ಕೆ ಹತ್ತದ. ಅರ್ಧ ಏನು ಮಾಡ್ರಿ ನೀವು ಇದ್ರ ಟೈಮಿಗೆ ಕೊಡ್ರಿ. ನೀವು ರಾಶಿ ತಗೋತಿರ್ಲ ಮಾವಿನಕಾಯಿ ಇಳಿಸ್ತಿರ್ಲ ಅವಾಗ ಕೊಡ್ರಿ. ಅರ್ಧ ಏನದಲ್ಲಿ ಇನ್ನೊಂದು 2-3 ತಿಂಗಳು ಬಿಟ್ಟು ಕೊಟ್ಬಿಡ್ರಿ. ಅದು ಬಿಟ್ಟರೆ ನಿಮ್ಮಲ್ಲಿ ಹುಳ ರೋಗ ಏನಾರ ಕಂಡ್ರೆ ಒಂದು ಬೂಸ್ಟ್ರ 1-2 ಸಲ ಕೊಡ್ರಿ. ಏನ್ರಿ ಒಂದು ಸ್ವಲ್ಪ ಒಂದು ಅರ್ಧ ಬಕ್ಷಿ ಹಂಗೆ ಕೊಡ್ರಿ. ಒಂದು ಕೈದಾಗ ಬರಟ್ಟು ಅದನ್ನ ಗಿಡ ಸುತ್ತ ಹಾಕ್ರಿ 2 ಸಲ. ಅದು ಬಿಟ್ಟರೆ ನಿಮ್ಗೆ ಸಹವರ್ತಿ ಗಿಡಗಳು ಅವ, ಅದ್ರ ಚಾಟ್ ಅದ ಕೊಡ್ತೀನಿ, ಅವು ಇನ್ನೊಂದು ಸಹವರ್ತಿ ಗಿಡಗಳು ಹಾಕೋರಿ. ನಿಮ್ಮ ಮಾವಿನಕಾಯಿ ಟೇಸ್ಟ್ ಮತ್ತು ಇನ್ನೊಂದ್ರಿ ಆಗಲ್ರಿ. ಮತ್ತು ಇನ್ನೊಂದು ಮಾವಿನಕಾಯಿ ನೀವು ಏನು ಸಾವಯವದಾಗ ಬೆಳಿತೀರಿ, ನೀವು 3 ತಿಂಗಳು ಇಡ್ರಿ, ಒಳಗೆ ಕರಿ ಬೀಳಲ್ಲ ಏನ್ರಿ, ಮಾವಿನಕಾಯಿ ಕೆಡಲ್ಲ. ಕಿದು ಪರಕ್ ಅದ. ಹೆಂಗೆ ಉಳ್ಳಾಗಡ್ಡಿಂದ ನಿಮ್ಗೆ ತೋರಿಸ್ದಲ್ಲ ರೈತರದ್ರಿ, ಇನ್ನು 6 ತಿಂಗಳು ಇಟ್ರಿ ಆಗಿಲ್ಲ. ಈಗ ರೈತರದೇನು ತೋರಿಸ್ದೆ ನಿಮ್ಗೆ, ಎಲ್ಲಿದವ್ರು ಬಿಜಾಪುರದವ್ರ ಅವರು ಬಂದು ಇವತ್ತು ಮುಂಜಾನೆ ಗೊಬ್ಬರ ಇದಾರ್ರಿ. ಸೊ ಹಂಗೆ ಮಾವಿನಕಾಯಿ ಸದ್ಯಕ್ಕಾದ್ರೂ ನೀವು ಏನಾದ್ರ ಅಡೆ ಉಡೆ ಮಾಡಿ ಮಾರೋದು ಬೇಕಾಗಿಲ್ಲ, ಆರಾಮ್ಸೆ ಮಾರಿ. ನಿಮ್ಗೆ ಮಾವಿನಕಾಯಿ ಕೆಡಲ್ಲ. ಸಣ್ಣ ಗಿಡ ಇದ್ರು ಆಗ್ಯಾವ್ರಿ ಸರ್ ಕಾಯಿ ಇಲ್ಲಿ ತಕ್ಕೋಬಾರ್ದ್ರಿ ಅವಕ್ಕ ಸರ್. ಅದು ಹಾಕ್ಬೇಕು ನೆಕ್ಸ್ಟ್ ಹಾಕಿದ್ರಿ ಸರ್, ಗೊಬ್ಬರ ಒಂದ್ ಸ್ವಲ್ಪ ಹಾಕ್ದೇವ್ರಿ ಸರ್, 1 ಕಿಲೋ 1/2 ಕಿಲೋ ಅಷ್ಟೇ ಸುಮ್ ಚೆಲ್ಲಿದ್ದೇವ್ರಿ. ಅದಕ್ಕಾದ್ರೂ ಕಾಯಿ ಆಗ್ಯಾವ್ರಿ. ಖುಷಿ ಇದಿರಲ್ಲ ಬೇರೆ ರೈತರಿಗೆ ಉಪಯೋಗಿಸ ಅಂತ ಹೇಳ್ತೀವಿ. ಇಲ್ಲ ಕುಬೋರ್ ದೋಸ್ತರು ಅಂತ ಹೇಳಕತ್ತೀರಿ ಸರ್? ಇಲ್ಲ, ಥ್ಯಾಂಕ್ಸ್ ರಪ್ಪ. ಉಪಯೋಗಿಸ್ಬೇಕು ಸರ್, ನೆಲ ಉಳಿತದ್ರಿ ಸರ್. ಅದೇ ಮೇನದ್ರಿ ಅಣ್ಣ. ಏನದ್ರಿ, ನಾವು ಒಬ್ಬರೇ ತಿನ್ನೋದಿಲ್ಲ. ಹೆಂಗೆ ನಿಮ್ಮ ಹಿರಿಯರು ನಿಮ್ಗೆ ನೆಲ ಬಿಟ್ಟು ಹೋಗ್ಯಾರ, ಹಂಗೆ ನಿಮ್ಮ ಮುಂದೆ ಮಕ್ಳಿಗೆ ನೆಲ ಬಿಡ್ಬೇಕ್ರಿ, ಚಲೋ ನೆಲ ಬಿಡ್ಬೇಕು. ಇಲ್ಲಂದ್ರೆ ಏನು ರೊಕ್ಕಾರೆ ತಿನ್ನಕ್ಕೆ ಬರಲ್ರಿ. ಅದ್ರ ಸಲುವಾಗಿ ಇದು ನಾವು ಮಾಡೇಬೇಕ್ರಿ. ನೀವು ಸಣ್ಣವ್ರಿದ್ದೀರಿ, ನಿಮ್ಗೆ ಏನು ತಿಳಿದಿಲ್ಲ, ನೀವು ನನಗೆ ಫೋನ್ ಮಾಡಿರಿ. ಯಾವಾಗ ನಿಮ್ಗೆ ಏನು ಬೇಕು ನಾನು ಡೀಟೇಲ್ಸ್ ಕೊಡ್ತೀನಿ. ಅಟ್ಟೆ ಬೆಳಕ್ಕಿಂತ ಮೊದಲು ಫೋನ್ ಮಾಡಿರಿ, ಬೆಳೆದ ಮ್ಯಾಗ ಫೋನ್ ಮಾಡಬೇಡ್ರಿ. ಯಾಕಂದ್ರೆ ನಮಗೆಲ್ಲ ಪ್ರಿವೆಂಟಿವ್ ಕೇರ್ ಅವ್ರಿ. ಅಂದ್ರೆ ತಡೆಗಟ್ಟುವ ರೋಗ ಬಂದ ಮ್ಯಾಗ ಏನಾದ್ರು ತ್ರಾಸ ಆಗ್ತದೆ ತೆಗಿಬೇಕಂದ್ರೆ. ರೋಗ ಬರೋಕ್ಕಿಂತ ಮೊದಲು ಹೆಂಗೆ ತಡಿಬೇಕು ಅನ್ನೋದನ್ನ ಪದ್ಧತಿ, ಆ ಪದ್ಧತಿ ಮಾಡ್ಕೊಂಡು ಅವ್ರಿಗೆ ನಿಮ್ಗೆ ಎಲ್ಲಿ ಹೆಡ್ಡೇಕ್ ಆಗಲ್ರಿ. ಇವತ್ತು ಅಂದ್ರೆ ತಗೋರಿ ನೀವು. ನಿಮ್ಗೆ ಏನು ಪ್ರಶ್ನೆ ಇದ್ರು ಯಾವಾಗಲೂ ಫೋನ್ ಮಾಡಿರಿ, ಹೇಳ್ಕೊಡ್ತೀನಿ. ಚಿಂತೆ ಮಾಡಬೇಡ್ರಿ. ನಮಸ್ಕಾರ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್
ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರಿವರ್ತಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಹುದಾಯಿಗೆ ವಿಷವಲ್ಲ. ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.